ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದ ಎಲ್ಲ ಗುರಿಗಳಿಗೂ ನಾನು ನಮಸ್ಕಾರವನ್ನು ತಿಳಿಸುತ್ತಿದ್ದೇನೆ. ಈಗ ನಾವು ಧ್ಯಾನದ ಬಗ್ಗೆ 3 ದಿನಗಳಿಂದ ನಾವು ತಿಳ್ಕೊಂಡು ಬರ್ತಾ ಇದ್ವಿ. ಪ್ರತಿಯೊಂದು ವಿಷಯದಲ್ಲೂ ಧ್ಯಾನ ಅಗತ್ಯತೆ ಇದೆ. ಈ ಒಂದು ಧ್ಯಾನದ ಮಹತ್ವ ನಮ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ ಮತ್ತು ಆಧ್ಯಾತ್ಮಿಕದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ, ಹಾಗೂ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಶರೀರದಲ್ಲಿ ಈ ಒಂದು ಅಂತಸ್ರಾವಿಕ ನಿರ್ನಾಳ ಗ್ರಂಥಿಗಳಿದೆ. ಅದು ಹೇಳ್ಬೇಕಂದ್ರೆ ನಾವು ತಲೆಯಲ್ಲಿ ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಪಿಟ್ಯುಟರಿ ಗ್ಲ್ಯಾಂಡ್ ಇಲ್ಲೇ ಬರ್ತದೆ. ನಮ್ಮ ಇದರಲ್ಲಿ ಆಜ್ಞಾಚಕ್ರದಲ್ಲಿ, ನಮ್ಮ ಸಹಸ್ರಾರ ಚಕ್ರದಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಇದೆ. ಮತ್ತೆ ನಮ್ಮ ಈ ಒಂದು ವಿಶುದ್ಧ ಚಕ್ರ ಅಂದ್ರೆ ಗಂಟಲಲ್ಲಿ ಒಂದು ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಗ್ರಂಥಿಗಳಿವೆ. ಇನ್ನ ನಮ್ಮ ಅನಾಹತ ಚಕ್ರ ಎದೆ ಮಧ್ಯಭಾಗಕ್ಕೆ ಬಂದಾಗ ಥೈಮಸ್ ಗ್ಲ್ಯಾಂಡ್ ಅಂತ ಬರುತ್ತೆ. ನಮ್ಮ ಮೂಲಾಧಾರ ಚಕ್ರದಲ್ಲಿ ಅಡ್ರಿನಲ್ ಅಂದ್ರೆ ನಮ್ಮ ಮೂತ್ರಪಿಂಡಗಳ ಮೇಲೆ ಇರುವಂತ ಗ್ರಂಥಿಗಳು. ಅದೇ ರೀತಿ ಮಣಿಪೂರ ಚಕ್ರಕ್ಕೆ ಬಂದಾಗ ನಮ್ಮ ಮೇದೋಜೀರಕ ಗ್ರಂಥಿ, ಏನು ಪ್ಯಾಂಕ್ರಿಯಸ್ ಅಂತ ಹೇಳ್ತೀವಲ್ಲ, ಅದು ಇದೆ. ಮತ್ತೆ ಹೆಣ್ಣು ಮಕ್ಕಳಲ್ಲಿ ಓವರೀಸು, ಅಂಡಾಶಯಗಳು, ಪುರುಷರಲ್ಲಿ ವೃಷಣಗಳು ಇವೆ. ಇವು ಯಾವ ರೀತಿ ನಮ್ಮ ಚಕ್ರಗಳನ್ನ ಪ್ರಚೋದನೆಗೊಳಿಸುವುದರಿಂದ ಅಥವಾ ಆಕ್ಟಿವೇಟ್ ಮಾಡೋದ್ರ ಮೂಲಕ ನಾವು ಶಕ್ತಿನ ಪಡಿತೀವಿ ಅಂತೇಳಿ ಚಿಕ್ಕದಾಗಿ ಹೇಳ್ತೀನಿ, ಯಾಕಂದ್ರೆ ಸಮಯಾವಕಾಶ ತುಂಬಾ ಕಡಿಮೆ ಇದೆ. ನಾವು ಉಸಿರಾಡುವ ಮೂಲಕವೇ, ಈಗ ಧ್ಯಾನ ಅಂದ್ರೆ ಏನು, ನಮ್ಮ ಶ್ವಾಸದ ಮೇಲೆ ನಾವು ಗಮನ ಇಟ್ಕೋಬೇಕು ಮತ್ತು ಬರೀ ಸರಳವಾಗಿ ನಡೆಯುವಂತ ಉಸಿರನ್ನ ನಾವು ನೋಡ್ತೀವಿ, ಆನಪಾನಸತಿ. ಆದರೆ ಇಲ್ಲಿ ನಮ್ಮ ಈ ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಈ ಗ್ರಂಥಿಗಳು ಯಾವ ರೀತಿ ಆಕ್ಟಿವೇಟ್ ಆಗುತ್ತೆ, ಮತ್ತೆ ಚಕ್ರಗಳಲ್ಲಿ ಯಾವ ರೀತಿ, ಈಗ ನೀವೆಲ್ಲ ಕೇಳಿದಾಗೆ ಸ್ವಿಚ್ ಪಾಯಿಂಟ್ಗಳಿದ್ದಾಗೆ ಆ ಗ್ರಂಥಿಗಳಲ್ಲಿ ಅಥವಾ ಆ ಒಂದು ಚಕ್ರಗಳನ್ನ ನಾವು ಸ್ವಿಚ್ ಪಾಯಿಂಟ್ ಅಂತ ಹೇಳ್ತೀವಿ. ನಾವು ನಮ್ಮ ಉಸಿರನ್ನು ಅಂದ್ರೆ ದೀರ್ಘವಾಗಿ ತಗೋಬೇಕು. ದೀರ್ಘವಾಗಿ ಯಾವ ರೀತಿ ಅಂದ್ರೆ, ನಾವು ಉಸಿರನ್ನು ಒಳಗಡೆ ತಗೊಂಡಾಗ ನಮ್ಮ ಹೊಟ್ಟೆ ಮುಂದಕ್ಕೆ ಬರೋ ರೀತಿಯಲ್ಲಿ ಪೂರ್ತಿ ಉಸಿರು ತಗೋಬೇಕು. ನಾವು ಸಾಮಾನ್ಯವಾಗಿ ನೋಡಿದೀವಿ, ಉಸಿರನ್ನ ಯಾವ ರೀತಿ ತಗೊಳ್ತೀವಿ, ಬರೀ ಮೇಲ್ಮೇಲೆ ಮಾತ್ರ ತಗೊಂಡು ಉಸಿರಾಡ್ತೀವಿ. ನಡೆಯುವಾಗಿರ್ಬೋದು, ಮಲಗಿರುವಾಗಿರ್ಬೋದು, ಅಥವಾ ಕುಳಿತಿರುವಾಗಿರ್ಬೋದು, ಕೇವಲ ಉಸಿರು ತಗೊಂಡುವ ಬಿಟ್ಟುವ ಅನ್ನೋ ರೀತಿಯಲ್ಲಿರುತ್ತೆ. ಆದರೆ ನಾವು ನಮ್ಮ ಪ್ರಾಣ ಶಕ್ತಿಯನ್ನ ಒಳಗಡೆ ತಗೋಬೇಕು ಅಂತಂದಾಗ ದೀರ್ಘವಾಗಿ ಉಸಿರಾಡಬೇಕು. ದೀರ್ಘವಾಗಿ ಉಸಿರಾಡಿದಾಗ ನಮ್ಮ ಆಮ್ಲಜನಕ ಆ ಒಂದು ನಾಡಿಗಳಲ್ಲಿ ಹರಿಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಯಾವಾಗ ಆ ಪ್ರಾಣ ಶಕ್ತಿ ನಮ್ಮ ಚಕ್ರಗಳಲ್ಲಿ ಹೋಗಿ ಅದು ಟಚ್ ಆಗುತ್ತೋ, ಅಥವಾ ಆವಾಗಿಂದ ಅಲ್ಲಿನ ಎಲ್ಲ ನಾಡಿಗಳು ಈ ಒಂದು ಶಕ್ತಿಯನ್ನು ತುಂಬಿಕೊಂಡು ಜೀವಕೋಶಗಳಂದ್ರೆ ಪ್ರತಿಯೊಂದು ಸೆಲ್ಲು, ನಮ್ಮ ಪ್ರಾಣ ಇರೋದು ನಮ್ಮ ದೇಹದ ಅಂಗಾಂಗಗಳ ಪ್ರತಿಯೊಂದು ಜೀವಕೋಶದ ಮೇಲೆ. ಆ ಜೀವಕೋಶಕ್ಕೆ ಹೋಗಿ ತಲುಪಿದಾಗ ಮಾತ್ರ ನಾವು ಆ ಸೆಲ್ಗಳ ಅಂಗಾಂಗಗಳು ಶಕ್ತಿಯುತವಾಗಿ, ಆ ಅಂಗಾಂಗಗಳು ಯಾವಾಗ ಶಕ್ತಿಯುತವಾಗುತ್ತೋ, ಪ್ರಾಣ ಸಂಚಾರ ಅಂದ್ರೆ ಆಮ್ಲಜನಕ ಅಲ್ಲಿ ಹೋಗಿ ಸೇರಿದಾಗ ಆ ಅಂಗಾಂಗಗಳಲ್ಲಿರುವ ನೆಗೆಟಿವ್ ಎನರ್ಜಿ ಅಥವಾ ಏನೇ ಸಮಸ್ಯೆಗಳಿದ್ರು ಅದು ಹೊರಗಡೆ ಹೋಗುತ್ತೆ. ಮತ್ತೆ ಪ್ರಾಣ ಶಕ್ತಿಯನ್ನ, ಪಾಸಿಟಿವ್ ಎನರ್ಜಿಯನ್ನ ತುಂಬೋದ್ರಿಂದ ನಮ್ಮ ಇರುವ ಸಮಸ್ಯೆಗಳು, ಅಂಗಾಂಗಗಳಲ್ಲಿ ಇರುವ ಸಮಸ್ಯೆಗಳು ಸಹ ಕಡಿಮೆ ಆಗಿ ಅವು ಆರೋಗ್ಯಪೂರ್ಣವಾಗಿ ಆಗುತ್ತೆ ಅಂತೇಳಿ ಸುಮಾರು ಸಂಶೋಧನೆಗಳಿಂದ ಇದು ಕಂಡು ಬಂದಿರೋದು. ಈ ಒಂದು ಯಾರಿಗಾದ್ರೂ ಏನೇ ಸಮಸ್ಯೆ ಇದ್ರು, ಈಗ ನಿಮಗೆ ಗೊತ್ತಿದೆ, ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿ ಸಮಸ್ಯೆ ಉಂಟಾದಾಗ ನಿದ್ರಾಹೀನತೆ ಬರೋದು, ನಿದ್ರೆ ಬರದಾ ಇರೋದು, ಇದನ್ನೆಲ್ಲ ನಾವು ಕಾಣ್ತೀವಿ. ನಿದ್ರಾಹೀನತೆ ನಿದ್ರೆಯನ್ನು ಸರಿಯಾಗಿ ಮಾಡದೇ ಇರೋದ್ರಿಂದ ಅನೇಕ ಸಮಸ್ಯೆಗಳು ಇದೆ. ಇವತ್ತೆಲ್ಲ ನಾವು ನೋಡೋ ಹಾಗೆ ರಾತ್ರಿ ವೇಳೆ ನಾವು ಕೆಲಸ ಮಾಡ್ತೀವಿ, ಬೆಳಿಗ್ಗೆ ವೇಳೆ ಮತ್ತೆ ಇನ್ನ ಸ್ವಲ್ಪ ಕೆಲಸ ಇರ್ತದೆ. ಬೆಳಿಗ್ಗೆ ತಿನ್ಬೇಕಾಗಿರುವಂತ ಆಹಾರನ 11 ಗಂಟೆ ಮೇಲೆ ಬಂದು ತಿಂತಾ ಇದ್ವಿ. ಈಗ ಬೆಳಗ್ಗೆಯಿಂದ ನೀವೆಲ್ಲ ಕೇಳಿದ್ದು ಜೀವನ ಕ್ರಮಗಳು ಇವತ್ತು ನಮ್ಮ ಜೀವನದ ಮೇಲೆ ಅಥವಾ ನಾವು ಮಾಡ್ತಾ ಇರುವಂತ ಕೆಲಸದ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀರ್ತಾ ಇದೆ ಅಂತೇಳಿ. ಅದೇ ಅಲ್ಲದಿರ ಇವತ್ತು ಸಿಟಿಗಳಲ್ಲಿ ಎಲ್ಲ ರೋಡ್ ಸೈಡ್ ತಿಂಡಿಗಳು, ಎಷ್ಟೊತ್ತಿನಲ್ಲಿ ಏನ್ ಬೇಕಂದ್ರೂ ತಿನ್ಬೋದು, ಹೇಗ್ ಬೇಕಾದ್ರೂ ತಿನ್ಬೋದು. ನಿದ್ದೆನೂ ಕಡಿಮೆ. ರಾತ್ರಿ ಮತ್ತೆ ಪ್ರತಿ ಸಾರಿ ಕಂಪ್ಯೂಟರ್ ಮುಂದೆ ಕೂತಿರೋವಾಗ ನಮ್ಮ ಮೆದುಳಿನಲ್ಲಿ ಯಾವ ರೀತಿ ನಮ್ಮ ಇದು
ಗ್ರಂಥಿಗಳ ಒಂದು ರಸಗಳು ಉತ್ಪತ್ತಿ ಆಗುತ್ತೆ, ಅವೂ ಸಹ ಏರ್ಪೇರಾಗುತ್ತೆ. ಈ ಒಂದು ನಮ್ಮ ತಲೆಯಲ್ಲಿರುವ ಗ್ರಂಥಿಯ ಒಂದು ರಸ ಏರುಪೇರು ಆದಾಗ ಅದು ಒಂದು ಜೀವನ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳ್ಬೇಕಂದ್ರೆ ತುಂಬಾ ಸಮಯ ಹಿಡಿತಾ ಇದೆ. ನಾನು ಅದನ್ನೆಲ್ಲ ಸ್ವಲ್ಪ ಕನ್ಸೈಸ್ ಮಾಡಿ ಹೇಳ್ತಾ ಇದ್ದೀನಿ, ಕ್ಷಮಿಸ್ಬೇಕು ದಯವಿಟ್ಟು. ಈಗ ನಿದ್ದೆ ಮಾಡ್ಬೇಕಂದ್ರೆ ನಿದ್ದೆ ಮನುಷ್ಯನಿಗೆ ಕನಿಷ್ಠ 7 ಗಂಟೆ, ವಯಸ್ಕರಿಗೆ ಕನಿಷ್ಠ 7 ಗಂಟೆ, ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿದ್ರೆ ಜಾಸ್ತಿ ಇದೆ. ಒಂದು 60 ವರ್ಷ ವಯಸ್ಸಾದ್ಮೇಲೆ ರಿಟೈರ್ಡ್ ಆಗಿರುವಂತ ಪೀಪಲ್ಗೆ ಅವ್ರಿಗೆ ಸ್ವಲ್ಪ ಟೆನ್ಷನ್ಸ್ ಎಲ್ಲ ಕಡಿಮೆ ಇರ್ತದೆ, 6 ಗಂಟೆ ನಿದ್ರೆ ಸಾಕು ಅಂತ ಹೇಳ್ತಾರೆ. ಇಷ್ಟು ನಿದ್ದೆ ಇಲ್ಲ ಅಂತಂದ್ರೆ ಖಂಡಿತ ಅದು ಶರೀರದ ಮೇಲೆ ಅಲ್ಲ, ಮಾನಸಿಕವಾಗಿಯೂ ಸಹ ಏರುಪೇರಾಗುತ್ತೆ ನಮ್ಮ ಜೀವನದಲ್ಲಿ. ಸೊ ಈ ಕಾರಣದಿಂದ ನಿದ್ರಾಹೀನತೆಯನ್ನು ಕಡಿಮೆ ಮಾಡಿ ಸಾವಕಾಶವಾಗಿ ನಿದ್ರೆಯನ್ನು ಮಾಡಬೇಕು. ನಿದ್ರೆ ಬರಲ್ಲ ಅಂತಾರೆ. ನಿದ್ರೆ ಬರಲ್ಲ ಅಂದ್ರೆ ಅದಕ್ಕೆ ಕೆಲವು ಯೋಗಾಸನಗಳಿವೆ, ಮುದ್ರೆಗಳಿವೆ, ಯೋಗ ನಿದ್ರೆ ಅಂತಿದೆ. ಇದನ್ನೆಲ್ಲ ಕಲ್ತಾಗ ಖಂಡಿತವಾಗಿಯೂ ಬರುತ್ತೆ. ಆ ಯೋಗ ನಿದ್ರೆನ ಹೇಳ್ಬೇಕಂದ್ರೆ ಒಂದು 20 ನಿಮಿಷ ಬೇಕಾಗುತ್ತೆ. ಆದ್ರಿಂದ ಕೊನೆಯಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಜಸ್ಟ್ ಹೇಳ್ತೀನಿ. ಸಮಯ ಇದ್ದಿದ್ರೆ ಬೇಕಾದ್ರೆ ನಾನು 2 ಗಂಟೆ 3 ಗಂಟೆ ಹೇಳ್ತಿದ್ದೆ, ದಯವಿಟ್ಟು ಕ್ಷಮಿಸ್ಬೇಕು. ಇನ್ನ ನಿಮ್ಗೆಲ್ಲ ಗೊತ್ತಿದೆ, ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಆದ್ರೆ ಗೊತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮಾತ್ರೆ ಹಾಕೊಳ್ಳೇಬೇಕು. ಆ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಬೆಳವಣಿಗೆ ಮೇಲೆ ಏರುಪೇರು ಮಾಡುತ್ತೆ. ಅದಲ್ಲದೆ ನಮ್ಮ ಪಚನ ಕ್ರಿಯೆ ಮೇಲೆ ಅದೂ ಸಹ ಏರುಪೇರು ಮಾಡುತ್ತೆ. ಇನ್ನ ನಮ್ಮ ಪ್ಯಾಂಕ್ರಿಯಸ್, ನಮ್ಮ ಏನು ಒಂದು ಲಿವರ್ ಇರ್ಬೋದು, ಪ್ಯಾಂಕ್ರಿಯಸ್ ಇರ್ಬೋದು. ಲಿವರ್ ಮಹತ್ವ, ಪ್ರತಿ ನಿಮಿಷನೂ ನಮ್ಮ ಹಾರ್ಟ್ ಆಗ್ಲಿ ಲಿವರ್ ಆಗ್ಲಿ ಕೆಲಸ ಮಾಡ್ತಾನೇ ಇರ್ತದೆ. ನಮ್ಮ ದೇಹದ ಅಂಗಾಂಗಗಳಿಗೆ ನಾವು ರೆಸ್ಟ್ ಕೊಡಬೇಕಾಗ್ತದೆ. ರೆಸ್ಟ್ ಕೊಟ್ಟಾಗ ಅವು ತಮ್ಮ ಏನು ಮಿಷಿನ್ಗೆ ರೆಸ್ಟ್ ಕೊಟ್ಟಾಗ ಯಾವ ರೀತಿ ಮಿಷಿನ್ ಕೆಲಸ ಮಾಡಿ ಅದು ರೆಸ್ಟ್ ತಗೊಂಡು ಮತ್ತೆ ಮಾರನೇ ದಿನಕ್ಕೆ ರೆಡಿ ಆಗಿರುತ್ತೋ ಅದೇ ರೀತಿ ನಮ್ಮ ದೇಹದ ಅಂಗಾಂಗಗಳು ಸಹ, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು. ಈಗ ಕಿಡ್ನಿಯ ಮಹತ್ವ ನಿಮಗೆ ಗೊತ್ತಿದೆ, ಅದು ರಕ್ತನ ಕ್ಲೀನ್ ಮಾಡ್ತದೆ, ಪಂಪ್ ಮಾಡಿ ಕ್ಲೀನ್ ಮಾಡ್ತದೆ. ಅವಕ್ಕೆಲ್ಲ ನಾವು ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ಅದು ಕೆಲಸ ಮಾಡಿ 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 ಅದು ಸವಿತಾ ಬರ್ತದೆ. ತನ್ನ ಕಾರ್ಯ ವೈಖರಿಯನ್ನ, ಅಂದರೆ ಕಾರ್ಯದ ಕ್ಷಮತೆಯನ್ನ ಕಡಿಮೆ ಮಾಡಿಕೊಂಡಾಗ ನಮಗೆ ಒಂದೊಂದೇ ಕಾಯಿಲೆ ಶುರುವಾಗುತ್ತೆ. ಸೊ ಲಿವರು ಇರ್ಬೋದು, ನಮ್ಮ ಕಿಡ್ನಿ ಇರ್ಬೋದು, ಲಿವರು ಅಷ್ಟೇ, ಸಕ್ಕರೆ. ಇವತ್ತು ನಾವು ತಿಂತಾ ಇರೋದೆಲ್ಲ ಕಾರ್ಬೋಹೈಡ್ರೇಟ್ಸ್, ಎಲ್ಲದೊಳಗೂ ಡಾಕ್ಟರ್ ಹೇಳ್ತಾರೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ ಜಾಸ್ತಿ ಇರಬೇಕು, ಜಿಮ್ಗೆ ಹೋದಾಗ ಪ್ರೋಟೀನ್ ಜಾಸ್ತಿ ತಿನ್ಬೇಕು. ಈ ಪ್ರೋಟೀನ್ ಇರಲಿ, ಕಾರ್ಬೋಹೈಡ್ರೇಟ್ಸ್ ಇರಲಿ, ಲಿವರ್ ಮೇಲೆ ಕಿಡ್ನಿ ಮೇಲೆ ಜಾಸ್ತಿ ಒತ್ತಡ ಬಿದ್ದಾಗ ಅವು ಕೆಲಸ ಮಾಡಿ 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 ಇನ್ನು ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲಪ್ಪ, ನನಗೆ ಶಕ್ತಿ ಕಡಿಮೆ ಆಗ್ತಿದೆ ಅಂತ ಹೇಳಿ ಅವು ನಮ್ಮ ದೇಹದ ಮೇಲೆ ಕಾಯಿಲೆಗಳ ರೂಪದಲ್ಲಿ ಪರಿಣಾಮ ಬೀರಕ್ಕೆ ಬರ್ತದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದೆ, ಇನ್ನು ಕೊನೆಯಲ್ಲಿ ನಾನು ಸಮರೈಸ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ. ಈ ಒಂದು ಚಕ್ರಗಳು ಹೇಳಿದ್ವಲ್ಲ, ಇವೆಲ್ಲ ಸ್ವಿಚ್ ಪಾಯಿಂಟ್ ಇಂದಾಗೆ ನಾವು ಪ್ರತಿ ಸಾರಿ ಆ ಚಕ್ರಗಳ ಬಣ್ಣಗಳು ಬೇರೆ ಇದೆ, ಅವುಗಳ ದಳಗಳು ಎಷ್ಟು ಇದೆ, ಆ ದಳಗಳ ಪ್ರಾಮುಖ್ಯತೆ ಏನು, ಅದು ಏನನ್ನು ಸೂಚಿಸುತ್ತೆ, ನಮ್ಮ ಕಲರನ್ನ ನಾವು ಉಸಿರು ತಗೊಂಡಾಗ ಯಾವ ರೀತಿ ನಮ್ಮ ದೇಹದಲ್ಲಿ ಭಾವನೆ ಮಾಡಿ ಅದನ್ನ ಎಲ್ಲ ಅಂಗಾಂಗಗಳಿರ್ಬೋದು. ಈಗ ಮೂಲಾಧಾರ ಚಕ್ರಕ್ಕೆ ಅಂಗಾಂಗಗಳು ನಮ್ಮ ದೇಹದ ಕೆಳಗಿನ ಭಾಗ, ನಮ್ಮ ತೊಡೆಗಳಿರ್ಬೋದು, ಮೊಣಕಾಲು, ಕಾಲುಗಳು, ಪಾದಗಳು, ಮೀನಖಂಡಗಳು ಇವು ಬರ್ತದೆ. ಸ್ವಾದಿಷ್ಠಾನ ಜಲತತ್ವ ಇದೆ, ಆ ಸ್ವಾದಿಷ್ಠಾನಕ್ಕೆ ಕಿಡ್ನಿ, ನಮ್ಮ ಮೂತ್ರನಾಳಗಳು, ಮೂತ್ರಪಿಂಡಗಳು ಇವು ಬರ್ತದೆ. ಮತ್ತೆ ನಾವು ಮಣಿಪುರಕ್ಕೆ ಹೋದಾಗ ಜೀರ್ಣಾಂಗ ವ್ಯವಸ್ಥೆ ಬರ್ತದೆ, ಅದು ಅಗ್ನಿ ತತ್ವ ಹೊಂದಿದೆ. ಜೀರ್ಣಾಂಗ ವ್ಯವಸ್ಥೆನ ನಾವು ಹೆಂಗ್ ಇಂಪ್ರೂವ್ ಮಾಡ್ಕೋಬಹುದು, ಕಾನ್ಸ್ಟಿಪೇಷನ್ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಇವೆಲ್ಲ. ಅದೇ ರೀತಿ ನಾವು ಮೇಲೆ ಹೋದಾಗ ಅನಾಹತ ಚಕ್ರ, ಈ ಅನಾಹತ ಚಕ್ರ ಯಾವ ರೀತಿ ನಮ್ಮ ಶ್ವಾಸಕೋಶಗಳ ಮೇಲೆ, ಹೃದಯದ ಮೇಲೆ ಪರಿಣಾಮ ಬೀರುತ್ತೆ, ಅದನ್ನ ಹೆಂಗೆ ಆಕ್ಟಿವೇಟ್ ಮಾಡ್ಕೋಬೇಕು. ಮತ್ತೆ ಮೇಲಕ್ಕೆ ಹೋದಾಗ ನಮ್ಮ ವಿಶುದ್ಧ ಚಕ್ರ ಇರ್ಬೋದು. ಆಧ್ಯಾತ್ಮಿಕವಾಗಿ ಹೋಗೋದಾದ್ರೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ನಮ್ಗಿರುವಂತ ಭಯ, ಏನ್ ಭಯ ಇದೆ ಅದನ್ನು ಹೋಗಲಾಡಿಸುತ್ತೆ. ಮತ್ತೆ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದಾಗ ಅದು ಏನ್ ಮಾಡುತ್ತೆ, ಅನಾಥ ಚಕ್ರಕ್ಕೆ ಬಂದಾಗ ಯಾವ ರೀತಿ ನಾವು ನಮ್ಮನ್ನ ಪ್ರೀತಿಸ್ಕೊಳ್ತೇವೆ. ಇವತ್ತು ನಮ್ಮನ್ನೇ ನಾವು ಎಷ್ಟೋ ಸಾರಿ ನಾವೇ ನಮ್ಮನ್ನ ಬೈಕೊಳ್ತಾ ಇರ್ತೀವಿ, ನಾನು ಹಿಂಗಿದ್ದೀನಿ, ನನ್ನ ಕೈಯಲ್ಲಿ ಏನೂ ಆಗಲ್ಲ, ನನ್ನ ಕಲರ್ ಹಿಂಗಿದೆ ಅಂತೇಳಿ. ಆದರೆ ಪ್ರತಿಯೊಂದು ಮನುಷ್ಯದಲ್ಲಿ ಅವರಿಗೆ ಆದ ಅದ್ಭುತವಾದ ಶಕ್ತಿ ಇದೆ. ಈಗ ಆ ಮಗುನ ನೋಡ್ತಾ ಇದ್ವಿ ನಾವು, ಆ ರೀತಿ ಪ್ರತಿಯೊಂದು ಮನುಷ್ಯನಲ್ಲಿ ಇದೆ, ಆದರೆ ಅದನ್ನ ನಮ್ಗೆ ಗೊತ್ತಿಲ್ಲ ನಮ್ಗೆ. ಸೊ ನಾವು ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಅಂದ್ರೆ ಧ್ಯಾನ ಮಾಡಿ, ಧ್ಯಾನದಲ್ಲಿ ಇವಾಗೆಲ್ಲ ನಾವು ತಿಳ್ಕೊಂಡ್ವಲ್ಲ, ಯಾವ್ಯಾವುದು ಇರ್ಬೋದು, ಯೋಗಾಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮೂತ್ರ ಚಿಕಿತ್ಸೆ ಇರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು, ರಿಫ್ಲೆಕ್ಸಾಲಜಿ ಇರ್ಬೋದು, ಇದೆಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ರೆ ನಮ್ಮ ದೇಹದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನೂ ಒಂದು ಉದಾಹರಣೆ. ತದನಂತರ ನಾವು ವಿಶುದ್ಧ ಚಕ್ರಕ್ಕೆ ಹೋದಾಗ ಆಧ್ಯಾತ್ಮಿಕವಾಗಿ ನಮ್ಮ ಕರ್ಮಗಳನ್ನು ಪ್ರಾಕ್ಷಾಲನೆ ಮಾಡ್ಕೊಳ್ತೀವಿ. ಅನಾಹತ ಚಕ್ರದಲ್ಲಿ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತೀವಿ, ಬೇರೆಯವ್ರನ್ನು ಪ್ರೀತಿಸ್ಕೊಳ್ತೀವಿ, ಬೇರೆಯವ್ರಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಬರ್ತದೆ. ಮತ್ತು ದಯೆ, ಕರುಣ ಇವೆಲ್ಲ ತಂತಾನಾಗೆ ಬರ್ತಾ ಇರ್ತದೆ.
ವಿಶುದ್ಧ ಚಕ್ರಕ್ಕೆ ಹೋದಾಗ ನಾವು ಏನು ಮಾತಾಡ್ತೀವಿ ಅದು ಬರ್ತಾ 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 ನಾವು ಹೇಳಿದ್ದೆ ವೇದ ವಾಕ್ಯ ಆಗೋ ರೀತಿಯಲ್ಲಿ ನಮ್ಮಲ್ಲಿ ಮಾತನಾಡುವಂತ ಒಂದು ಪರಿವರ್ತನೆಯೂ ಸಹ ಆಗುತ್ತೆ. ಅದೇ ರೀತಿ ನಾವು ಮೇಲಿಕ್ಕೆ ಹೋದಾಗ ಆಜ್ಞಾ ಚಕ್ರಕ್ಕೆ ಬಂದಾಗ ನಿಮ್ಗೆಲ್ಲ ಗೊತ್ತೇ ಇದೆ ನಾವು ಯಾಕೆ ಇಲ್ಲಿ ಕುಂಕುಮ ಇಡ್ತೀವಿ, ಈ ಆಜ್ಞಾ ಚಕ್ರ ಯಾಕೆ ನಾವು ಈ ರೀತಿ ಪ್ರತಿದಿನ 30 ಸಾರಿ ಪ್ರೆಸ್ ಮಾಡ್ಕೊಂಡಾಗ ಏನಾಗುತ್ತೆ, ಮತ್ತೆ ಅದೇ ರೀತಿ ಮೇಲಕ್ಕೆ ಹೋದಾಗ ಇಲ್ಲಿ ನಾವು ಟ್ಯಾಪಿಂಗ್ ಮಾಡೋದ್ರಿಂದ ನಮ್ಗೆ ತಲೆನೋವು ಇರ್ಬೋದು ಅಥವಾ BP, ಮೆದುಳಿಗೆ ಬರುವಂತ BP. ಇವತ್ತು BP ಅಂದ್ರೆ ನಾವೇನ್ ಹೇಳ್ತೀವಿ ಬರೀ ರಕ್ತದೊತ್ತಡ ಅಂತೀವಿ. ಆ BP ಕಿಡ್ನಿ ಮೇಲೂ ಪ್ರಭಾವ ಬೀರುತ್ತೆ, ಮೆದುಳಿನ ಮೇಲೂ ಪ್ರಭಾವ ಬೀರುತ್ತೆ. BP ಇದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ಅನೇಕ ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ಬೀರ್ತಾ ಇರ್ತದೆ. ಸೊ ಇವೆಲ್ಲ ಯೋಗಾಸನ ಇರ್ಬೋದು, ಆಕ್ಯುಪ್ರೆಷರ್, ಈಗ ಅವ್ರು ಹೇಳ್ತಿದ್ರು ಅಂಗೈಯಲ್ಲಿ ಎಲ್ಲ ಬಿಂದುಗಳು ಇವೆ, ಅದೇ ರೀತಿ ಕಾಲುಗಳಲ್ಲೂ ಇದೆ, ಅದೇ ರೀತಿ ಕಿವಿಯಲ್ಲೂ ಇದೆ. ಕಿವಿ ಹಿಂಡ್ತಾ ಇದ್ರು ಮೊದಲು ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಮೇಸ್ಟ್ರಸ್. ಯಾಕೆಂದ್ರೆ ಅವಾಗ ಅವ್ರಿಗೆ ಹಿಂಗೆ ಹಿಂಡುತ್ತಾಗ ಅವ್ರಿಗೆ ಆ ಕಡೆ ಒಂದು ಏನು ಹೇಳ್ತೀವಿ ಗಮನ ಬರುತ್ತೆ, ಆ ಕಡೆ ಒಂದು ಗಮನ ಬರ್ತದೆ. ಈ ಕೆಲವ್ರು ನೋಡಿರ್ಬೋದು, ಯಾರು ಇದನ್ನ ಕಲ್ತಿರ್ತಾರೋ ಕೂತ್ಕೊಂಡು ಸುಮ್ಮನೆ ಕೂತಿರಲ್ಲ, ಹಿಂಗಂತ ಇರ್ತಾರೆ. ಪ್ರತಿದಿನ ನೀವು ಫ್ರೀಯಾಗಿ ಕೂತಾಗ, ಮಾತಾಡುವಾಗ, ಟಿವಿ ನೋಡುವಾಗ, ಟಿವಿ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಇಷ್ಟ ಇದೆ, ಸೀರಿಯಲ್ ನೋಡ್ತಾ ಕೂತೀವಿ. ಸೀರಿಯಲ್ನಿಂದ ಯಾವ ಪ್ರಯೋಜನವೂ ಇಲ್ಲ. ನೋಡಿ, ಮನರಂಜನೆಗಾಗಿ ಟಿವಿ ನೋಡುವಾಗ ಕೂತ್ಕೊಂಡಾಗ ಸುಮ್ಮನೆ ಈ ಹೆಬ್ಬೆಟ್ಟು ಇದು ತಲೆಯಿಂದ ಕತ್ತಿನ ಭಾಗ ತೋರಿಸ್ತದೆ. ಇದನ್ನೆಲ್ಲ ವಿವರಿಸ್ಬೇಕಂದ್ರೆ ಸಮಯ ಬೇಕು, ಸುಮ್ಮನೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಿದ್ದೀನಿ. ಇಲ್ಲಿ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಲ್ ಗ್ಲ್ಯಾಂಡ್ ಇರ್ತದೆ. ಇದನ್ನ ಸುಮ್ಮನೆ ಕೂತಾಗ ಹಿಂಗಂತ ಇದ್ರೆ ನಿಮ್ ತಲೆನೋವು ಇರೋದಿಲ್ಲ. ಸುಮ್ಮನೆ ಮಾಡ್ತಾ ಇರು. ನಿಮ್ ಕತ್ತಿದೆಯಾ ಇಲ್ಲಿ, ಕತ್ತು ಸುಮ್ಮನೆ ಕೂತ್ಕೊಂಡೆ ಹಿಂಗಂತ ಇರ್ಬೇಕು. ಭುಜಗಳು, ಇವು ಕೈಗಳು ಇಲ್ಲಿಂದ ಹಿಡಿದು ನಮ್ಮ ಇಲ್ಲಿವರೆಗೂ ತೋರಿಸ್ತದೆ. ಸುಮ್ಮನೆ ಹಿಂಗ್ ಕೂತ್ಕೊಂಡು ಹಿಂಗ್ ಮಾಡ್ತಾ ಇರ್ಬೇಕು. ಕಾಲುಗಳು, ನಮ್ಮ ಒಂದ್ ಕಾಲು ನೋವು ಇರ್ಬೋದು, ತೊಡೆ ನೋವು ಇರ್ಬೋದು, ಅಥವಾ ಮೀನಖಂಡಗಳ ನೋವು ಇರ್ಬೋದು. ಈ ತರ ಇವತ್ತು ನಾವು ದುಡ್ಡು ಕೊಟ್ಬಿಟ್ಟು ಆನ್ಲೈನ್ ಅಲ್ಲಿ ಶುಗರ್ ಫಿಟ್ ಇನ್ನ ಏನೇನೋ ಕಾರ್ಯಕ್ರಮಗಳಿದೆ, ಅವರೆಲ್ಲ ಹೇಳೋದು ಅಷ್ಟೇ. ಕೊನೆಗೆ ಕುಂಭಕ ಇರ್ಬೋದು, ಶುಗರ್ ಫಿಟ್ ಅಥವಾ ಇದು ಏನು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡ್ತೀವಿ ಅಂತೇಳಿ ಇರ್ಬೋದು. ಎಲ್ಲವೂ ನಾನು ನೋಡಿದಾಗೆ ಎಲ್ಲ ಕೇವಲ ನಿಮ್ಮ ಯಾವ ರೀತಿ ಉಸಿರಾಡಬೇಕು, ನೀವು ಉಸಿರಾಡಿದಾಗ ಯಾವ ರೀತಿ ಅದು ಯಾವ ಪಾಯಿಂಟ್ಗೆ ತಲುಪಬೇಕು, ಅಂದ್ರೆ ನಮ್ಮ ಯಾವ ಚಕ್ರಕ್ಕೆ ಅಥವಾ ಯಾವ ಗ್ಲ್ಯಾಂಡ್ಸ್ಗೆ ಅದು ತಲುಪಬೇಕು ಅಂದಾಗ ಪ್ರಾಣಶಕ್ತಿ ಹೋಗ್ಬೇಕು. ಪ್ರಾಣಶಕ್ತಿ ಅಲ್ಲಿ ಹೋದಾಗ ಆ ಅಂಗಾಂಗಗಳ ಸೆಲ್ಲುಗಳಿಗೆ ಅದು ರೀಚ್ ಆಗುತ್ತೆ. ನಮ್ಮ ಜೀವನ ಶೈಲಿನ ನಾವು ಚೆನ್ನಾಗಿ ಮಾಡ್ಕೋಬೇಕು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ನೀರು ಕುಡಿಬೇಕು, ಹೆಂಗ್ ಕುಡಿಬೇಕು, ತದನಂತರ ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು. ಯೋಗಾಸನಗಳಲ್ಲೂ ವಿವಿಧ ಯೋಗಾಸನಗಳಿದೆ. ಈಗ ಕಾನ್ಸ್ಟಿಪೇಷನ್ ಅಂದ್ರು ಮಲಾಸನ, ಅಂದ್ರೆ ಕೆಳಗಡೆ ನಾವು ಗೊತ್ತಲ್ಲ, ಮೊದಲೆಲ್ಲ ಇಂಡಿಯನ್ ಟಾಯ್ಲೆಟ್ ಇದ್ದಾಗ ಹೆಂಗ್ ಕೂತ್ಕೊಳ್ತಾ ಇದ್ವು, ನೀವು ಕೂತ್ ನೋಡಿ, ನೀವು ವೆಸ್ಟರ್ನ್ ಟಾಯ್ಲೆಟ್ ಅಲ್ಲೂ ಕೂತ್ ನೋಡಿ. ಯಾಕಂದ್ರೆ 40 ವರ್ಷ ಆದ್ಮೇಲೆ ಕಾನ್ಸ್ಟಿಪೇಷನ್ಗಳು ಶುರುವಾಗುತ್ತೆ, ಮಕ್ಕಳಲ್ಲೂ ಶುರುವಾಗಿದೆ. ಯಾಕಂದ್ರೆ ಹೊರಗಡೆ ಆ ಫುಡ್ ಈ ಫುಡ್ ಎಲ್ಲ ತಿಂದಾಗ ಅದರಲ್ಲಿ ಬೇಕಾಗಿರುವಂತ ನಾರಿನಂಶ ಇರೋದಿಲ್ಲ. ಅದ್ರಲ್ಲಿರೋದೆಲ್ಲ ಕೇವಲ ಏನು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದೆ. ಮಕ್ಕಳಿಗಂತೂ ಇವಾಗ ಎಲ್ಲಾದ್ರೊಳಗೂ ಸಕ್ಕರೆ, ಮಕ್ಕಳು ಯಾವಾಗ ಸಕ್ಕರೆ ಚಟಕ್ಕೆ ಬೀಳ್ತಾರೆ, ಆ ಸ್ವೀಟ್ ತಿಂದಿರ ಇರಲ್ಲ, ಚಾಕ್ಲೇಟ್ ನೀವು ಬೇರೆ ಕೊಡಿಸಿ ಚಾಕ್ಲೇಟ್ ಕೊಟ್ರೇನೆ ಅವು ತಿನ್ನೋದು. ಈ ರೀತಿ ನಾವೇ ಮಕ್ಕಳನ್ನ ತಯಾರು ಮಾಡ್ತಾ ಇದ್ದೀವಿ. ಆದ ಕಾರಣ ನಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕು ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳಬೇಕು? ಕೆಲವರೆಲ್ಲ ಇವಾಗ 10 ಗಂಟೆಗೆ 12 ಗಂಟೆಗೆ ಎದ್ದೇಳ್ತಾರೆ. ಇಲ್ಲ, ಸೂರ್ಯ ಹುಟ್ಟಕ್ ಮೊದಲು ಎದ್ದಿರ್ಬೇಕು. ಸೂರ್ಯ ಹುಟ್ಟಕ್ ಮೊದಲು ಎದ್ದಾಗ ನಾವು ಮಾಡುವಂತ ಕ್ರಿಯೆಗಳಿಗೆ ಕೇವಲ ದೈಹಿಕ ಮಾನಸಿಕವಾಗಿ ಅಲ್ಲ, ನಮ್ಮ ಮೇಲೆ ಇರುವಂತ ನಮ್ಮ ಏನ್ ಹೇಳ್ತೀವಿ ಆ ಪ್ರಕೃತಿಯಲ್ಲಿ ಇರುವಂತ ಶಕ್ತಿಯೂ ಸಹ ಆವಾಗ ಆಮ್ಲಜನಕ ಜಾಸ್ತಿ ಇರ್ತದೆ. ನಮ್ಮ ಶುಗರ್ ಬಾಡಿಯಿಂದ ರಿಲೀಸ್ ಆಗ್ತಾ ಇರ್ತದೆ. ಅದು ನಮ್ಮ ಬಾಡಿಯಲ್ಲಿ ಒಂದು ಗಡಿಯಾರನೇ ಇದೆ. ಆ ಗಡಿಯಾರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಂತೇಳಿ ಅಲ್ಲಿ ವಾತ ಪಿತ್ತ ಕಫ, ವಾತ ಪಿತ್ತ ಕಫ ಇದೆ. ಆ ವಾತ ಅಂದ್ರೇನು, ಪಿತ್ತ ಅಂದ್ರೇನು, ಕಫ ಅಂದ್ರೇನು, ಅದು ಯಾವ ಟೈಮಲ್ಲಿ ಕೆಲಸ ಮಾಡ್ತದೆ, ಯಾವ ಸೀಸನಲ್ಲಿ ಏನ್ ಫುಡ್ ತಿನ್ಬೇಕು. ಈಗೆಲ್ಲ ಹೇಳ್ತೀವಿ ನಾವು ಹಳ್ಳಿಗಳಲ್ಲಿ, ನಮ್ಗೆ ಅವ್ರಿಗೆ ವಾತ ಜಾಸ್ತಿ ಪಿತ್ತ ಜಾಸ್ತಿ ಆಗೋಗ್ತೈತೆ, ಅದಕ್ಕೆ ಹಂಗ ಆಡ್ತಾನೆ, ಕಫ ಜಾಸ್ತಿ ಆಗ್ತದೆ. ಯಾವಾಗಂದ್ರೆ ಏನಾದ್ರೂ ತಿಂತಿದ್ರೆ ಅಲ್ಲ, ಆ ಸೀಸನಲ್ಲಿ ಆ ಸೀಸನ್ ಫುಡ್ಗಳೇ ತಿನ್ಬೇಕು. ಇವತ್ತು ಅದೇನೋ ಡ್ರ್ಯಾಗನ್ ಫ್ರೂಟ್ ಬಂದಿದೆ, ಇನ್ನೊಂದು ಬಂದಿದೆ, ಎಲ್ಲಾದ್ರೊಳಗೆ ಏನೋ ಇದೆ ಅಂತ ಹೋಗ್ತೀವಿ. ಅವೆಲ್ಲ ನಮ್ಮ ಮಾವಿನ ಹಣ್ಣಲ್ಲಿದೆ, ಚೇಪೆ ಹಣ್ಣಲ್ಲಿದೆ, ಬಾಳೆ ಹಣ್ಣಲ್ಲಿದೆ. ನಮ್ಮ ಬೆಳೆಯುವಂತ ನಮ್ಮ ಇಂಡಿಯನ್ ಫುಡ್ಗಳಲ್ಲಿ, ನಮ್ಮ ಲೋಕಲ್ ಇದರಲ್ಲಿ ಏನು ನಮ್ಮ ಹಳ್ಳಿಗಳಲ್ಲಿ ಬೆಳೆಯುವಂತ ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ, ಹಣ್ಣುಗಳಲ್ಲೇ ಇದೆ.
ನಾವು ಎಷ್ಟು ಗಂಟೆಗೆ ಟಿಫನ್ ತಿನ್ಬೇಕು? ಬೆಳಗ್ಗೆ ಹೊತ್ತು ಶುಗರ್ ಚೆಕ್ ಮಾಡ್ತಾರೆ ನಮ್ಮ ಡಾಕ್ಟರ್ಗಳೆಲ್ಲ. ಏನು ಅಂತಾರೆ ಅಂದ್ರೆ, ಬೆಳಗ್ಗೆನೆ ಚೆಕ್ ಮಾಡಿ. ಈಗ 6 ಗಂಟೆಗೆ ಕ್ಲಿನಿಕ್ಗಳು ಓಪನ್ ಆಗ್ಬಿಟ್ಟಿರ್ತವೆ. ಇಲ್ಲ, ಏನ್ ಹೇಳ್ತಾರೆ ವೈಜ್ಞಾನಿಕವಾಗಿ, ರಾತ್ರಿ 7 ಗಂಟೆ ಒಳಗಡೆ ಬೆಳಗ್ಗೆ 8 ಗಂಟೆ ಮೇಲೆ ಮಾತ್ರ ಶುಗರ್ ಚೆಕ್ ಮಾಡಬೇಕು. ಇಲ್ಲ ಅಂದ್ರೆ ಬೆಳಗ್ಗೆ ತಗೊಂಡಾಗ ನಿಮ್ ಶುಗರ್ ಲೆವೆಲ್ ಜಾಸ್ತಿನೇ ತೋರಿಸ್ತದೆ. ಯಾಕಂದ್ರೆ ಬೆಳಗ್ಗೆ ನಮ್ಗೆ ಆ ಸಕ್ಕರೆ ಅಂಶ ಬಾಡಿಯಿಂದ ಬಿಡುಗಡೆ ಆಗ್ತಾ ಇರ್ತದೆ. ಅದಕ್ಕೆ ಬೆಳಗ್ಗೆ ವಾಕಿಂಗು, ಎಕ್ಸರ್ಸೈಸು, ಪ್ರಾಣಾಯಾಮ ಎಲ್ಲ ಮಾಡಿ ಅಂತ ಹೇಳುದು. ತದನಂತರ ನಾವು ಎಷ್ಟು ಗಂಟೆಗೆ ಊಟ ಮಾಡಬೇಕು ಈಗೆಲ್ಲ ಹೇಳಿದ್ರು. ಯಾವ ಆಹಾರ ತಿನ್ಬೇಕು? ಇವತ್ತು ನಾವು ಎಲ್ಲ ರಿಫೈನ್ಡ್ ಅಂತೀವಿ. ರಿಫೈನ್ಡ್ ನೀವು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ದಯವಿಟ್ಟು ಚೆಕ್ ಮಾಡಿ. ರಿಫೈನ್ಡ್ ಆಯಿಲ್ ಅಂದ್ರೆ ಏನಿದೆ? ಹಿಂದೆ ಗಾಣದ ಎಣ್ಣೆ ಬಳಸುವಾಗ ಏನೂ ಇರಲಿಲ್ಲ. ಇವತ್ತು ರಿಫೈನ್ಡ್ ಆಯಿಲ್ ಬಳಸ್ತಾ ಇರೋದ್ರಿಂದ ಏನಾಗಿದೆ? ಎಲ್ಲಿ ಹೋದ್ರು ರಿಫೈನ್ಡ್ ಆಯಿಲ್. ಸೊ ಅದೇ ರೀತಿ ನಾವು ಎಷ್ಟು ಗಂಟೆಗೆ ಊಟ ಮಾಡಬೇಕು? ಸಾಯಂಕಾಲ ಯಾಕೆ ನಾವು 7 ಗಂಟೆ ಒಳಗಡೆ, ಸಾಮಾನ್ಯವಾಗಿ ಸೂರ್ಯ ಮುಳುಗೋ ಮುಂಚೆ ನಾವು ಊಟ ಮಾಡಿ ಅಂತ. ಅವಾಗ ಜೀರ್ಣಶಕ್ತಿ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಹೊಟ್ಟೆಯಲ್ಲಿ ಅಗ್ನಿ ತತ್ವ, ಜೀರ್ಣಿಸಿಕೊಳ್ಳುವಂತ ಶಕ್ತಿ ಕಡಿಮೆ ಆಗುತ್ತೆ. ಆಮೇಲೆ ಇವಾಗ ಎಲ್ಲ ಕಡೆ ಊಟ ಆದ್ಮೇಲೆ ಐಸ್ ಕ್ರೀಮ್, ಮಕ್ಕಳಿಗಂತೂ ಖುಷಿ ಐಸ್ ಕ್ರೀಮ್. ನಾವು ತಿಂದಿರೋ ಆಹಾರ ಜೀರ್ಣವಾಗಬೇಕು ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಅಗ್ನಿ ಇರಬೇಕು. ನಾವೇನ್ ಮಾಡ್ತೀವಿ? ತಿಂತೀವಿ ಚೆನ್ನಾಗಿ, ಮೇಲ್ಗಡೆ ಐಸ್ ಹಾಕ್ಬಿಡ್ತೀವಿ, ಅಥವಾ ತಣ್ಣಕ್ಕಿರೋ ಫ್ರಿಜ್ ವಾಟರ್, ಕೋಲ್ಡ್ ನೀರೋ ಕುಡಿದು ಬಿಡ್ತೀವಿ. ಖಂಡಿತ ತಪ್ಪು. ಯಾಕಂದ್ರೆ ಇವಾಗ ನಮ್ಮ ಶಕ್ತಿ ತಡೀತಾ ಇದೆ, ನಡೀತದೆ. ಆದರೆ 45 ವರ್ಷ 50 ವರ್ಷ ಆದ್ಮೇಲೆ ಒಂದೊಂದೇ ಶುರುವಾಗ್ತದೆ ಕಾನ್ಸ್ಟಿಪೇಷನ್. ನಮ್ಮ ದೈಹಿಕ ಮದರ್ ಆಫ್ ಆಲ್ ಡಿಸೀಸಸ್ ಅಂದ್ರು. ಅದು ಒಂದ್ ದಿನ 2 ದಿನ ನೀವು ಆಚೆ ಹೋಗಿಲ್ಲ ಅಂದ್ರೆ ನಿಮ್ ತಲೆ ಶುರುವಾಗ್ತದೆ. ತಲೆಯಲ್ಲಿ ಶುರುವಾಗ್ತದೆ. ಏನಪ್ಪಾ ಹಿಂಗಾಗೋಯ್ತು ಅಂದ್ರೆ ಮಾನಸಿಕವಾಗಿ ನೀವು ಒಂಥರ ಇದು ಕಸಿವಿಸಿ ಆಗಕ್ಕೆ ಶುರುವಾಗ್ತದೆ. ಆದ್ರಿಂದ ಈ ನಾವು ಸಮಗ್ರವಾಗಿ ನಾವು ಚೆನ್ನಾಗಿರ್ಬೇಕಂದ್ರೆ ಯೋಗಾಸನನೂ ಬೇಕು, ಪ್ರಾಣಾಯಾಮ ಬೇಕು, ಧ್ಯಾನ ಬೇಕು, ನಾವು ತಿನ್ನುವಂತ ಆಹಾರ ಹೇಗಿರ್ಬೇಕು, ಎಷ್ಟಿರ್ಬೇಕು, ಯಾವ್ದಾದ್ಮೇಲೆ ಏನ್ ತಿನ್ಬೇಕು, ವಿಶುದ್ಧ ಆಹಾರಗಳನ್ನ ಯಾಕೆ ತಿನ್ನಬಾರದು ಅನ್ನೋದ್ರ ಬಗ್ಗೆ ಕೊನೆಗೆ ನಮ್ಮ ಇದು ಆಕ್ಯುಪಂಚರು, ಮರ್ಮ ಥೆರಪಿ, ಇದು ಎಲ್ಲ ಸಮಗ್ರವಾಗಿ ಬೇಕಾಗಿದೆ. ನಾನು ದಯವಿಟ್ಟು ಕ್ಷಮಿಸಬೇಕು, ನಾನು ತುಂಬ ಕಡಿಮೆ ಸಮಯದಲ್ಲಿ ಹೇಳಿದ್ದೀನಿ. ಮತ್ತೆ ಎಲ್ಲ 2 ಗಂಟೆ ಮೇಲೆ ಆಯಿತು ಊಟದ ಸಮಯ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಮಹಾತಾರ್ ಫೌಂಡೇಶನ್ ಸ್ಟಾಲ್ ಇದೆ. ಸುಮಾರು ಜನ ಅಗ್ನಿಹೋತ್ರಿ ಬಗ್ಗೆ ಕೇಳ್ಕೊಂಡೋದ್ರು. ಆಕ್ಯುಪ್ರೆಷರ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಆಕ್ಯುಪ್ರೆಷರ್ ಬಗ್ಗೆ ಹೇಳಿದೀವಿ. ನೀವು ದಯವಿಟ್ಟು ಮಹಾತಾರ್ ಟಿವಿ ಕನ್ನಡ ಚಾನಲ್ ಯೂಟ್ಯೂಬಲ್ಲಿ ಹೊಡೆದ್ರೆ ಬರುತ್ತೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಜಾಗದಲ್ಲಿ ಕುಳಿತು ಬೆಳಗ್ಗೆ 5 ಗಂಟೆಗೆ ಇರ್ಬೋದು, ಮಧ್ಯಾಹ್ನ 3:30 ಇರ್ಬೋದು, ರಾತ್ರಿ 9 ಗಂಟೆಯಲ್ಲಿ ಇರ್ಬೋದು. 4 ಭಾಷೆಗಳಲ್ಲಿ ಪ್ರಸಾರ ಆಗುತ್ತೆ. ಉದಾಹರಣೆಗೆ ನಾನೇ ಇದ್ದೀನಿ. ನಾನು ಕೆಲಸ ಮಾಡುವಾಗ ತುಂಬ ಟೆನ್ಷನ್ ತಗೊಳ್ತಾ ಇದ್ದೆ. ಅದು ಬೇರೆ ಬೇರೆ ರೀತಿಯ ಪರಿಣಾಮನೂ ಸಹ ಬೀರ್ತು. ನಾನು ಹೇಳ್ಬೇಕಂದ್ರೆ ಸ್ಪಾಂಡ್ಲೈಟಿಸ್ ಇತ್ತು ನನಗೆ. ತುಂಬ ಟ್ರಾವೆಲ್ ಮಾಡಿ ಪ್ರಾಣಾಯಾಮ, ಧ್ಯಾನ, ಯೋಗ ಇವೆಲ್ಲ ಮಾಡಿದ್ಮೇಲೆ ನಂಬ್ತೀರಾ ಬೆಲ್ಟ್ ಯೂಸ್ ಮಾಡಿದ್ರೆ ಬಂದಿದ್ದೀನಿ. ನಿನ್ನೆ ಇಲ್ಲಿಂದ ಬೇರೆ ಯಾವುದೋ ಮೀಟಿಂಗ್ಗೆ ಸುಮಾರು 400 ಕಿಲೋಮೀಟ್ರ್ ವಿತೌಟ್ ಕಾಲರ್ ನಾನು ಟ್ರಾವೆಲ್ ಮಾಡಿದ್ದೀನಿ. ಇವಾಗ ತಂದಿಲ್ಲ ನಾನು, ಯಾಕಂದ್ರೆ ಅದು ನನ್ನ ಕಂಟ್ರೋಲಲ್ಲಿದೆ. ಬೇರೆ ಸಮಸ್ಯೆಗಳು ಸಹ ತುಂಬ ಕಂಟ್ರೋಲಲ್ಲಿದೆ. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ವೇದಿಕೆ ಕಾರ್ಯಕ್ರಮದ ಪ್ರಸಾರಕರಿಗೂ ಹಾಗೂ ನಮ್ಮ ಎಲ್ಲ ಗುರುಗಳಿಗೂ ನಾನು ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.